ಎಸ್, ಈಗಾಗಲೇ 144 ಸೆಕ್ಷನ್ ಅನ್ನ ಆನಂದರಾವ್ ಸರ್ಕಲ್ ಸುತ್ತಮುತ್ತ ಹಾಕಿರೋದ್ರಿಂದಾಗಿ ಅಲ್ಲಿ ಸಭೆ ನಡೆಸಬೇಕಾಗಿದ್ದ ವೈದ್ಯರ ಒಂದು ತಂಡ ಏನಿದೆ, ವೈದ್ಯರ ಸಮೂಹ ಏನಿದೆ, ಈಗ ಫ್ರೀಡಂ ಪಾರ್ಕ್ನತ್ತ ತಮ್ಮ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿನ ಸ್ಥಿತಿ ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗಾಗಲೇ 144 ಸೆಕ್ಷನ್ ಹಾಕಿರೋದ್ರಿಂದಾಗಿ ಆನಂದರಾವ್ ಸರ್ಕಲ್ ಬಳಿ ತೆರಳೋದಕ್ಕೆ ವೈದ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ 4500 ಜನ ವೈದ್ಯರು ಇವತ್ತು ರಾಜೀನಾಮೆ ನೀಡ್ತೀವಿ ಅನ್ನೋ ಪಟ್ಟನ್ನ ಹಿಡಿದಿದ್ದಾರೆ. ಈಗ ಫ್ರೀಡಂ ಪಾರ್ಕ್ ನಲ್ಲಿ ಯಾವ ರೀತಿ ಸಭೆ ನಡೆಸಲಾಗ್ತಾ ಇದೆ, ಮುಂದಿನ ನಡೆ ಬಗ್ಗೆ ಏನ್ ಹೇಳ್ತಿದ್ದಾರೆ? ಖಂಡಿತವಾಗ್ಲೂ ಭಾವನಾ, ಇವತ್ತು ಏನು ವೈದ್ಯರು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದ 30 ಜಿಲ್ಲೆಗಳಿಂದ ಕೂಡ ವೈದ್ಯರು ಈಗ ಫ್ರೀಡಂ ಪಾರ್ಕ್ನತ್ತ ಧಾವಿಸ್ತಾ ಇದ್ದಾರೆ. ನಾವೀಗ ದೃಶ್ಯಾವಳಿಗಳಲ್ಲಿ ಕೂಡ ನೋಡಬಹುದು, ಸಾಕಷ್ಟು ವೈದ್ಯರು ನಮ್ಮ ಜೊತೆ ಇದ್ದಾರೆ. ಕೈನಲ್ಲಿ ಸ್ವತಃ ರಾಜೀನಾಮೆ ಪತ್ರವನ್ನ ಕೂಡ ಕೈನಲ್ಲಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಯವರು 144 ಸೆಕ್ಷನ್ ಏನು ಈ ಒಂದು ಆನಂದರಾವ್ ಸರ್ಕಲ್ನ ಸುತ್ತಮುತ್ತ ಜಾರಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವೈದ್ಯರು ಈಗ ಫ್ರೀಡಂ ಪಾರ್ಕ್ನತ್ತ ಧಾವಿಸ್ತಾ ಇದ್ದಾರೆ. ಕೈನಲ್ಲಿ ತಮ್ಮ ತಮ್ಮ ರಾಜೀನಾಮೆ ಪತ್ರವನ್ನ ಕೂಡ ಇಟ್ಕೊಂಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರ ಒಂದು ಮಾಹಿತಿಯ ಮೇರೆಗೆ 5 ಜನ ತಂಡೋಪತಂಡವಾಗಿ ಹೋಗಿ ರಾಜೀನಾಮೆನ ಸಲ್ಲಿಸಬೇಕು ಅಂತ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಖುದ್ದು ಬೀದರ್ ಜಿಲ್ಲೆಯ ಕೆಲವೊಬ್ಬರು ವೈದ್ಯರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಅಂತ ಅವ್ರನ್ನೇ ಕೇಳೋಣ. ಸರ್, ಈಗಾಗಲೇ ನೀವು ಬೀದರ್ ಜಿಲ್ಲೆಯಿಂದ ಬಂದಿದ್ದೀರಿ, ಟ್ರಾಫಿಕ್ ಜಾಮ್ ಆಗಿತ್ತು, ಜೊತೆಗೆ ಈಗಾಗಲೇ ಮೀಟಿಂಗ್ ಕೂಡ ಮಾಡಿದಿರಿ, ಕೈನಲ್ಲೆಲ್ಲ ರಾಜೀನಾಮೆ ಪತ್ರ ಇಟ್ಕೊಂಡಿದ್ರಿ. ನಿಮ್ಮ ಮುಂದಿನ ನಡೆ ಏನು? ಸರ್ಕಾರದ ಸಚಿವರ ಜೊತೆ ಆಗಿರ್ಬೋದು ಅಥವಾ ಸಿಎಂ ನ ಭೇಟಿ ಮಾಡೋದಾಗಿರ್ಬೋದು, ಮಾಡ್ತೀರಾ ಅಥವಾ ನೇರವಾಗಿ ಹೋಗಿ ನಿಮ್ಮ ರಾಜೀನಾಮೆನ ಸಲ್ಲಿಸ್ತೀರಾ? ಹೇಗೆ? ಈಗ ನಾವು ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳ ಆದೇಶ ಯಾವ ಥರ ಇದೆ ಆ ಥರ ನಾವು ನಡ್ಕೋತಾ ಇದ್ದೀವಿ. ನಿನ್ನೆ ಸಾಯಂಕಾಲ ನಾವು ಬೀದರಿಂದ ಹೊರಟು ಎಲ್ಲ ಜನ ನಮ್ಮ ರಾಜೀನಾಮೆ ಪತ್ರಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಅಲ್ಲಿ ತುರ್ತು ಪರಿಸ್ಥಿತಿ ವ್ಯವಸ್ಥೆ ಎಲ್ಲ ಮಾಡಿ ಬಂದಿದ್ದೀವಿ ಸಾರ್ವಜನಿಕರಿಗೆ ಒಂದು ಇದಕ್ಕೋಸ್ಕರ ಅಂಥೇಳಿ. ಆಮೇಲೆ ಇಲ್ಲಿ ನಮ್ಮ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಅವರು ಯಾವ ಥರ ನಮಗೆ ಇದನ್ನು ಹೇಳ್ತಾರೆ. ಈಗ ಆಲ್ರೆಡಿ ಅಲ್ಲಿ ಆನಂದರಾವ್ ಸರ್ಕಲಲ್ಲಿ ಡೈರೆಕ್ಟರೇಟಲ್ಲಿ ಎಲ್ಲ 144 ಲಾಗು ಇರೋದರಿಂದ ಇಲ್ಲಿಂದ ನಾವು 4-5 ಜನ ಹೋಗಿಬಿಟ್ಟು ಅಲ್ಲಿ ಕಮಿಷನರ್ ಆಯುಕ್ತರಿಗೆ ನಮ್ಮ ರಾಜೀನಾಮೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಹೋಗಿ ಅಲ್ಲಿ 5 ಜನ ನಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತೀವಿ. ಹಾಗಾದರೆ ಸರ್, ಈಗ ಒಂದು ರಾಜೀನಾಮೆ ಕೊಡೋ ಅಂಥ ಪ್ರಕ್ರಿಯೆ ಅಂದಾಜು ಎಷ್ಟು ಗಂಟೆಗೆ ಶುರು ಆಗಬಹುದು ಅಂತೀರಿ? 11:30 ಈಗ ಎಲ್ಲ ಜನ ಇಲ್ಲಿ ಸೇರಿಬಿಟ್ಟ ಮೇಲೆ ನಮ್ಮ ಅಧ್ಯಕ್ಷರು ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆ ಆದ ನಂತರ ನಾವು ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಅಲ್ಲಿ 5 ಜನ ಹೋಗಿ ನಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಇದು ಭಾವನಾ ಇಲ್ಲಿನ ಚಿತ್ರಣ. ಆದರೆ ನಾನು ಇನ್ನೊಂದು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಲೇಡಿ ವೈದ್ಯರು ಕೂಡ ಸಾಕಷ್ಟು ಜನ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋ ಅಂಥವ್ರು ಅವರು ಕೂಡ ಇಲ್ಲಿ ಈಗಾಗಲೇ ಬಂದು ಈ ಒಂದು ಸಭೆ ನಂತರ ಸಂಘದ ಅಧ್ಯಕ್ಷರೇನು ಹೇಳ್ತಾರೆ, ಪದಾಧಿಕಾರಿಗಳನ್ನ ಹೇಳ್ತಾರೆ, ಅವರ ಒಂದು ಮಾಹಿತಿಯ ಮೇರೆಗೆ ತಮ್ಮ ರಾಜೀನಾಮೆ ಪ್ರಕ್ರಿಯೆನ ಶುರು ಮಾಡ್ತಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಿರೋ ಅಂತ ದೃಶ್ಯಾವಳಿಗಳನ್ನ ನೋಡಬಹುದು. ಎಲ್ಲರೂ ಒಂದ್ ಕಡೆ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಸಭೆ ಕೂಡ ಆರಂಭವಾಗುತ್ತೆ. ಸಭೆ ಆದ ನಂತರ ಮುಂದಿನ ಪ್ರಕ್ರಿಯೆ ಅಂದ್ರೆ ರಾಜೀನಾಮೆ ಪ್ರಕ್ರಿಯೆ ಆರಂಭವಾಗುತ್ತೆ. ಅಂದಾಜು 12 ಗಂಟೆಯ ವೇಳೆಗೆ ಸಭೆ ಆರಂಭ ಆದ್ರೂ 12:30 ಅಷ್ಟೊತ್ತಿಗೆ ಸಭೆ ಮುಕ್ತಾಯ ಆಗುತ್ತೆ. ನಂತರ ಅಂತಿಮವಾಗಿ ಇವರೆಲ್ಲ ಡೈರೆಕ್ಟ್ ಆಗಿ ಆನಂದರಾವ್ ಸರ್ಕಲ್ ನಲ್ಲಿ ಇರೋ ಅಂತ ಡೈರೆಕ್ಟರೇಟ್ ಆಫೀಸ್ಗೆ ಹೋಗಿ ಅಲ್ಲಿ ತಮ್ಮ ರಾಜೀನಾಮೆನ ಸಲ್ಲಿಸ್ತಾರೆ. ಸಾಕಷ್ಟು ಜನ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಜಮಾಯಿಸಿದ್ದಾರೆ. ಒಟ್ಟಾರೆ 30 ಜಿಲ್ಲೆಗಳಿಂದ ಬಂದಂತ ವೈದ್ಯರು ಕೂಡ 4500 ಸಂಖ್ಯೆಯಲ್ಲಿ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದೆ. ಇದ್ರೂ ಸುಮಾರು 1000 ಸಂಖ್ಯೆ ವೈದ್ಯರದು ಇಲ್ಲಿ ದಾಟಿದೆ ಅಂತಾನೆ ಹೇಳಬಹುದು. ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು ಈಗ ಫ್ರೀಡಂ ಪಾರ್ಕ್ ನತ್ತ ಧಾವಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವರೆಲ್ಲ ತಮ್ಮ ಕೈನಲ್ಲಿ ಏನೋ ಒಂದು ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡಿದ್ದಾರೆ. 5 ಜನರ ಒಂದು ತಂಡವನ್ನ ರಚನೆ ಮಾಡಿಕೊಂಡು 5 ಜನ ತಂಡೋಪತಂಡವಾಗಿ ಹೋಗಿ ತಮ್ಮ ರಾಜೀನಾಮೆನ ಸಲ್ಲಿಸೋರು ಇದ್ದಾರೆ. ಭಾವನಾ, ಓಕೆ, ಧನ್ಯವಾದ.